ವಿದ್ಯಾರ್ಥಿಗಳೇ, ಗಣಿತ ಪಠ್ಯಪುಸ್ತಕದ ಭಾಗ 1ರಲ್ಲಿ 6ನೇ ಅಧ್ಯಾಯ ಯಾವುದು? 6ನೇ ಅಧ್ಯಾಯ ರಚನೆಗಳು. ಈ ಅಧ್ಯಾಯವನ್ನು ಈ ದಿವಸ ನಿಮಗೆ ಅಭ್ಯಾಸ ಮಾಡಿಸ್ಬೇಕು. ಮೊದಲಿಗೆ ರಚನೆಗಳು ಮಾಡಬೇಕಾದ್ರೆ ಅಂದರೆ ಕೆಲವು ತ್ರಿಭುಜಗಳ ರಚನೆ, ತ್ರಿಭುಜಗಳನ್ನು ರಚಿಸೋದು, ಬಾಹು ಕೋನ ಕೊಟ್ಟಾಗ ತ್ರಿಭುಜವನ್ನು ರಚಿಸೋದು, ಆಮೇಲೆ 3 ಬಾಹುಗಳನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸೋದು, ಈ ರೀತಿ ವಿವಿಧ ರೀತಿಯ ತ್ರಿಭುಜಗಳನ್ನು ರಚನೆ ಮಾಡೋದು ಯಾವ ರೀತಿ ಅಂತ ಹೇಳಿ ತಿಳ್ಕೊಳ್ಬೇಕು. ಅದೇ ರೀತಿ ಕೋನವನ್ನು ಅರ್ಥಿಸುವುದು ಹೇಗೆ ಅಂತ ಹೇಳಿ ತಿಳ್ಕೊಳ್ಬೇಕು. ಅದೇ ರೀತಿ ಒಂದು ದತ್ತ ರೇಖಾಖಂಡಕ್ಕೆ ಲಂಬಾರ್ಧಕವನ್ನು ರಚಿಸೋದು ಹೇಗೆ ಅಂತ ತಿಳ್ಕೊಳ್ಬೇಕು. ಆದರೆ ಈಗಾಗಲೇ ನೀವು 6ನೇ ತರಗತಿಯಲ್ಲಿ ನೆನ್ಪಿಟ್ಕೊಳ್ರಿ, 8ನೇ ತರಗತಿ ಅಲ್ಲ. ಎಷ್ಟನೇ ತರಗತಿ? 6ನೇ ತರಗತಿಯಲ್ಲಿ ನೀವು ವೃತ್ತವನ್ನು ರಚಿಸೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಾ. ಅದೇ ರೀತಿ ಒಂದು ರೇಖಾಖಂಡಕ್ಕೆ ಲಂಬಾರ್ಧಕವನ್ನು ರಚಿಸೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಾ. ಪುನಃ 30 ಡಿಗ್ರಿ ಕೋನವನ್ನು ರಚಿಸೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಾ. 45 ಡಿಗ್ರಿ ಕೋನವನ್ನು ರಚಿಸೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಾ. ಹಾಗೆಯೇ 60 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ, ಹೀಗೆ 360 ಡಿಗ್ರಿ ಕೋನವನ್ನು ಕೇವಲ ಸ್ಕೇಲ್, ಅಳತೆ ಪಟ್ಟಿ ಮತ್ತು ಕೈವಾರವನ್ನು ಉಪಯೋಗಿಸಿ ಕೋನಮಾಪಕ ಉಪಯೋಗಿಸೋಂಗಿಲ್ಲ. ಅರ್ಥ ಆಯ್ತಾ? ಕೋನಮಾಪಕ ಉಪಯೋಗಿಸೋದು ಭಾಳ ಸುಲಭದ ಲೆಕ್ಕ. ಕೋನಮಾಪಕವನ್ನು ಉಪಯೋಗಿಸದೇನೆ ನೀವು ಈಗಾಗಲೇ 6ನೇ ತರಗತಿಯಲ್ಲಿ ವೃತ್ತವನ್ನು ರಚಿಸೋದು ಕಲ್ತಿದ್ದೀರಾ. ಅದೇ ರೀತಿ ಒಂದು ರೇಖಾಖಂಡಕ್ಕೆ ಲಂಬಾರ್ಧಕವನ್ನು ರಚಿಸೋದು ಕಲ್ತಿದ್ದೀರಾ. ಹಾಗೆ ವಿವಿಧ ಕೋನಗಳನ್ನು ರಚಿಸೋದು, 60 ಡಿಗ್ರಿ, 30 ಡಿಗ್ರಿ, 90 ಡಿಗ್ರಿ ಇತ್ಯಾದಿ ಇವುಗಳನ್ನು ರಚಿಸೋದು ತಿಳ್ಕೊಂಡಿದ್ದೀರಾ. ಈ ಅಧ್ಯಾಯದಲ್ಲಿ ಪುನಃ ಅವುಗಳನ್ನು ಪುನರ್ ಮನನ ಮಾಡಿಕೊಂಡು ಮುಂದೆ ತ್ರಿಭುಜಗಳನ್ನು, ವಿವಿಧ ತ್ರಿಭುಜಗಳ ರಚನೆಯನ್ನು ಯಾವ ರೀತಿ ರಚಿಸೋದು ಅನ್ನೋದ್ರ ಬಗ್ಗೆ ನಿಮಗೆ ನಾನು ಈ ದಿವಸ ಹೇಳ್ಕೊಡ್ತೇನೆ. ಪ್ರಾರಂಭದಲ್ಲಿ ನಿಮಗೆ ಈ ಅಧ್ಯಾಯವನ್ನು ಮಾಡಬೇಕಾದ್ರೆ ಎಲ್ಲರೂ ಸಹ ನಿಮ್ಮ ಏನು ಜಾಮಿಟ್ರಿ ಬಾಕ್ಸ್ ಅಥವಾ ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅಂತ ಏನು ಕರಿತೀವಿ ಅದನ್ನು ನೀವು ತಂದಿರ್ಲಿಕ್ಕೆ ಹೇಳಿದ್ದೆ. ಎಲ್ಲರೂ ತಂದಿರಬೇಕು. ತಂದಿದ್ದರೆ ಮಾತ್ರ ನಮಗೆ ಇಲ್ಲಿ ಮೇಯ್ನು ಸ್ಕೇಲ್ ಮತ್ತು ಕೈವಾರಗಳ ಅವಶ್ಯಕತೆ ಭಾಳ ಇದೆ. ಹಾಗಾಗಿ ಅರ್ಥ ಆಯ್ತಾ? ಈಗ ನಿಮಗೆ ಗೊತ್ತಿದೆ, ಒಂದು ಇನ್ಸ್ಟ್ರೂಮೆಂಟ್ ಬಾಕ್ಸ್, ಸಲಕರಣೆಯ ಪೆಟ್ಟಿಗೆ, ಜಾಮಿಟ್ರಿ ಬಾಕ್ಸ್ ಅಂತ ಕರಿತೀವಿ ಸಾಮಾನ್ಯವಾಗಿ. ಆ್ಯಕ್ಚುಲಿ ಜಾಮಿಟ್ರಿ ಬಾಕ್ಸ್ ಅಂತ ಕರಬಾರ್ದು, ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅಂತ ಹೇಳಿ ಕರಿಬೇಕು. ಈಗ ನಿಮಗೆ ಗೊತ್ತಿರೋ ಹಾಗೆ ಏನು ಹೇಳಿ, ಅದನ್ನು ಬಳಸ್ಕೊಂಡು ನಾವು ಏನು ಮಾಡಬೇಕು, ಒಂದೊಂದೇ ಹೋಗೋಣ. ಅರ್ಥ ಆಯ್ತಾ? ಈಗ ಫಸ್ಟಿಗೆ ನಾವು ಏನು ಮೂಲಭೂತ ರಚನೆಗಳು, ಅದರಲ್ಲಿ 1ನೇದು ದತ್ತ ಕೋನಕ್ಕೆ ಕೋನಾರ್ಧಕ ರಚಿಸುವುದು. ಮೂಲಭೂತ ರಚನೆಗಳು 1ನೇದು ಮೂಲಭೂತ ರಚನೆಗಳು. ಇದರಲ್ಲಿ 1ನೇದು ದತ್ತ ಕೋನಕ್ಕೆ ಕೋನಾರ್ಧಕ ರಚಿಸುವುದು. ಕೋನಾರ್ಧಕ ರಚಿಸುವುದು ಇದು ಹೇಗೆ ಅಂತ ತಿಳ್ಕೊಳ್ಳೋಣ. ದತ್ತ ಕೋನಕ್ಕೆ ಉದಾಹರಣೆಗೆ ಒಂದು 60 ಡಿಗ್ರಿ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ರಿ. ಅದನ್ನು ಸಮ ಅರ್ಧ ಭಾಗ ಮಾಡೋದು. ಅರ್ಥ ಆಯ್ತಾ? 60 ಡಿಗ್ರಿ ಕೋನವನ್ನು ಕೊಟ್ಟಾಗ ಅದನ್ನೇನು ಮಾಡಬೇಕು, ಸಮ ಅರ್ಧ ಭಾಗ ಮಾಡಬೇಕು. ಫಸ್ಟ್ ಈಗ ಕೋನಾರ್ಧಕ 60 ಡಿಗ್ರಿ ಕೋನವನ್ನು ಗುರುತು ಮಾಡಬೇಕು. ನೋಡಿ, ಫಸ್ಟ್ ನೀವು ನಿಮ್ಮ ಸ್ಕೇಲನ್ನು ತಗೊಂಡು ಒಂದು ಪಾದರೇಖೆಯನ್ನು ಹೇಳಿರಿ. ಅದಕ್ಕೆ
ಎ ಬಿ ಅಂತ ಹೆಸರು ಕೊಡಿ. ಏನಂತ ಕೊಡಿ? ಎ ಬಿ ಅಂತ ಹೆಸರು ಕೊಡಿ. ಆಮೇಲೆ 60 ಡಿಗ್ರಿ ಇರುವಂತೆ, ಎಷ್ಟು ಡಿಗ್ರಿ? 60 ಡಿಗ್ರಿ ಇರುವಂತೆ ಎ ಸಿಯನ್ನು ಗುರುತಿಸಿ. ನೋಡಿ, ಫಸ್ಟು ಏನು ಮಾಡಬೇಕು? ಒಂದು ದತ್ತ ರೇಖೆಯನ್ನು ರಚಿಸಬೇಕು. ಎಷ್ಟಾರು ಸೆಂಟಿಮೀಟ್ರ್ ಇರಲಿ, 5 ಸೆಂಟಿಮೀಟ್ರು, 6 ಸೆಂಟಿಮೀಟ್ರು, 7 ಸೆಂಟಿಮೀಟ್ರು, ಎಷ್ಟಾರು ಇರ್ಬೋದು. ಅದನ್ನು ಎಳ್ಕೊಂಡು ಅದನ್ನು ಪಾದರೇಖೆ ಅಂತ ಕರಿತೇವೆ. ಕೋನ ಮಾಪಕ ತಗೊಂಡು 60 ಡಿಗ್ರಿಯನ್ನು ಗುರುತು ಮಾಡಿ. ಈ ರೀತಿ ಗುರುತು ಮಾಡಿದ್ಮೇಲೆ ಈಗ 60 ಡಿಗ್ರಿ ಇದೆ ಅದು. ಈಗ ಕೈವಾರ ತಗೊಳ್ರಿ. ಏನು ಮಾಡಬೇಕು? ಕೈವಾರವನ್ನು ತೆಗೆದುಕೊಳ್ಬೇಕು. ಕೈವಾರವನ್ನು ತಗೊಂಡು ಎ ಕೇಂದ್ರವಾಗಿಟ್ಕೊಂಡು, ನೆನ್ಪಿಟ್ಕೊಳ್ರಿ, ಏನು? ಎ ಕೇಂದ್ರವಾಗಿಟ್ಕೊಂಡು 2 ರೇಖೆಗಳನ್ನು ಅರ್ಧಿಸುವಂತೆ, 2 ರೇಖೆ ಅಂದರೆ ಎ ಬಿ ರೇಖೆ ಮತ್ತು ಎ ಸಿ ರೇಖೆ ಅರ್ಧಿಸುವಂತೆ, ಅರ್ಥ ಆಯ್ತಾ? 2 ರೇಖೆಗಳನ್ನು ಅರ್ಧಿಸುವಂತೆ ಒಂದು ಕಂಸವನ್ನು ಎಳೆಯಿರಿ. ಅರ್ಧಾಯ್ತಾ? ಸರಿ. ಈಗ ಆ ಕಂಸಗಳು ಎಲ್ಲಿ ಛೇದಿಸಿದೆ? ಉದಾಹರಣೆಗೆ ಎ ಬಿ ರೇಖೆಯನ್ನು ಎಮ್ಮಲ್ಲಿ ಛೇದಿಸಿದೆ, ಎ ಸಿ ರೇಖೆಯನ್ನು ಎನ್ನಲ್ಲಿ ಛೇದಿಸಿದೆ. ಅರ್ಥ ಆಗ್ತಾಯಿದೆ? ಸುಲಭ ಇದೆ, ಕಷ್ಟ ಇಲ್ಲ. ಈಗ ಈ ಅಳತೆಯನ್ನು ತೆಗೆದುಕೊಂಡು ನೋಡಿ, ಎಂ ಮತ್ತು ಎನ್ನಿಗಿರುವ ಅಳತೆಯನ್ನು ತೆಗೆದುಕೊಂಡು, ಗೊತ್ತಾಯ್ತಾ? ಎನ್ ಕೇಂದ್ರವಾಗಿಟ್ಕೊಂಡು ಒಂದು ಕಂಸವನ್ನು ಎಳೆಯಿರಿ. ಎನ್ ಕೇಂದ್ರವಾಗಿಟ್ಕೊಂಡು ಒಂದು ಕಂಸವನ್ನು ಎಳೆಯಿರಿ. ಅದೇ ರೀತಿ ಎಂ ಕೇಂದ್ರವಾಗಿಟ್ಕೊಂಡು ಒಂದು ಕಂಸವನ್ನು ಎಳೆಯಿರಿ. ಅವೆರಡೂ ಸಹ ಒಂದನ್ನೊಂದು ಅರ್ಥಿಸುತ್ತವೆ. ಎರಡೂ ಸಹ ಏನಾಗುತ್ತೆ? ಒಂದನ್ನೊಂದು ಅರ್ಥಿಸುತ್ತವೆ. ಈಗ ಆ ಅರ್ಧಿಸಿದಕ್ಕೆ ಒಂದು ರೇಖೆಯನ್ನು ಎಳೆಯಿರಿ. ಹೇಳಿದ್ವಾ? ಇದಕ್ಕೆ ಟಿ ಅಂತ ಹೆಸರು ಕೊಡಿ. ಈಗ ನೋಡಿ, ಕೋನ ಎ ಬಿ ಎ ಸಿ, ಕೋನ ಬಿ ಎ ಸಿ 60 ಡಿಗ್ರಿ ಇರುತ್ತೆ. ಎಷ್ಟು ಡಿಗ್ರಿ ಇರುತ್ತೆ? 60 ಡಿಗ್ರಿ ಇರುತ್ತೆ. ಅದೇ ರೀತಿ ಕೋನ ಬಿ ಎ ಡಿ ಅಳತೆ ಮಾಡಿ ನೋಡಬೇಕು. ಅದೇ ರೀತಿ ಕೋನ ಸಿ ಎ ಡಿ ಅಳತೆ ಮಾಡಿ ನೋಡಬೇಕು. ಅವೆರಡನ್ನು ಅಳತೆ ಮಾಡಿದರೆ ಎಷ್ಟು ಡಿಗ್ರಿ ಇರಬೇಕು? ನೋಡಿ, ಕೋನ ಬಿ ಎ ಸಿ 60 ಡಿಗ್ರಿ ಇರುತ್ತೆ. 60 ಡಿಗ್ರಿಯನ್ನು 2 ಭಾಗ ಮಾಡಿದ್ದೀವಿ, ನೆನ್ಪಿಟ್ಕೊಳ್ರಿ. 60 ಡಿಗ್ರಿಯನ್ನು ಏನು ಮಾಡಿದ್ದೀವಿ? 2 ಭಾಗ ಮಾಡಿದ್ದೀವಿ. 2 ಭಾಗ ಮಾಡಿದ್ಮೇಲೆ ಪ್ರತಿಯೊಂದು ಕೋನ ಎಷ್ಟು ಡಿಗ್ರಿ ಇರುತ್ತೆ? 2 ಭಾಗ 60, 30 ಡಿಗ್ರಿ ಮತ್ತು 30 ಡಿಗ್ರಿ ಇರುತ್ತೆ. ಅರ್ಥ ಆಯ್ತಾ? ಈಗ ಎಷ್ಟು ಸುಲಭ ಇದೆ ಅಂದರೆ, ಹೌದಾ? ಇದನ್ನು ದತ್ತ ಕೋನವನ್ನು ಕೋನಾರ್ಧಕ ರಚಿಸುವುದು. ದತ್ತ ಕೋನಕ್ಕೆ ಕೋನಾರ್ಧಕ ರಚಿಸುವುದು. ಈ ರೀತಿ ನೀವು ಎಷ್ಟು ಲೆಕ್ಕ ಬೇಕಾದರೂ ಮಾಡ್ಬೋದು. ಉದಾಹರಣೆಗೆ 70 ಡಿಗ್ರಿ ಕೋನಕ್ಕೆ ಕೋನಾರ್ಧಕ ಮಾಡೋದು, 90 ಕೋನಾರ್ಧಕ ಮಾಡೋದು, ಎಷ್ಟಕ್ಕಾದರೂ ಇದೇ ರೀತಿ ಒಂದು ಪಾದರೇಖೆ ಎಳೆಯೋದು, ಕೋನ ಮಾಪಕದಲ್ಲಿ ಎಷ್ಟು ಕೋನ ಕೊಟ್ಟಿದ್ದಾರೆ ಅದನ್ನು ಗುರುತು ಮಾಡ್ಕೊಳ್ಳೋದು. ಈ ಒಂದು ಅಳತೆಯನ್ನು ತೆಗೆದುಕೊಂಡು ಏನು ಮಾಡಬೇಕು? ಕೋನಾರ್ಧಕವನ್ನು ರಚಿಸೋದು. ಎಲ್ರಿಗೂ ಅರ್ಥ ಆಯ್ತಾ? ಇದು ಒಂದನೇದು, ದತ್ತ ಕೋನಕ್ಕೆ ಕೋನಾರ್ಧಕ ರಚಿಸುವುದು. ಅರ್ಥ ಆಯ್ತಾ? ಈಗ ಇದೇ ರೀತಿ ನೀವು ಬುಕ್ಕಲ್ಲಿರೋ ಕೆಲವು ಲೆಕ್ಕಗಳನ್ನು ಮಾಡಬೇಕು. ಅರ್ಥ ಆಯ್ತಾ? ಈಗ ಎರಡನೇದು ಮೂಲಭೂತ ರಚನೆಯಲ್ಲಿ ಒಂದನೇದಾಯಿತು. ಎರಡನೇದು ದತ್ತ ರೇಖಾಖಂಡಕ್ಕೆ ಲಂಬಾರ್ಧಕ ರೇಖೆಯನ್ನು ರಚಿಸುವುದು. ದತ್ತ ರೇಖಾಖಂಡಕ್ಕೆ ರಚಿಸೋದು ಲಂಬಾರ್ಧಕ ರಚಿಸುವುದು. ದತ್ತ ರೇಖಾಖಂಡಕ್ಕೆ ಲಂಬಾರ್ಧಕ ರಚಿಸುವುದು. ಓಕೆ, ಇದು ಯಾವ ರೀತಿ ಅಂತ ನೋಡೋಣ. ಇದು ಭಾಳ ಸುಲಭ.
ನಿಮಗೆ ಎಲ್ಲ ಇದರಲ್ಲೂ ಬರುತ್ತೆ. ಲಂಬಾರ್ಧಕ ರಚಿಸೋದು ತ್ರಿಭುಜವನ್ನು ರಚಿಸಲಿಕ್ಕೂ ಬರುತ್ತೆ, ಅದೇ ರೀತಿ ಸ್ಪರ್ಶಕಗಳನ್ನು ರಚಿಸಲಿಕ್ಕೂ ಇದು ಬರುತ್ತೆ. 10ನೇ ತರಗತಿಯಲ್ಲಿ ಮತ್ತೆ ಪುನಃ ಬರುತ್ತೆ ನಿಮಗೆ. ಆದ್ದರಿಂದ ಲಂಬಾರ್ಧಕ ರಚಿಸೋದು ಭಾಳ ಸುಲಭ. ಈಗ ನೀವು ಸ್ಕೇಲನ್ನು ತೊಗೊಳ್ಳಿ. ಸ್ಕೇಲನ್ನು ತೊಗೊಂಡು ಒಂದು ನಿರ್ದಿಷ್ಟ ಅಳತೆಯ ಒಂದು ರೇಖಾಖಂಡವನ್ನು ರಚಿಸಿ. ಉದಾಹರಣೆಗೆ ಎಷ್ಟಾರ ಇರಲಿ, ಉದಾಹರಣೆಗೆ 10 ಸೆಂಟಿಮೀಟರ್ ಇರಲಿ. ಎಷ್ಟು? 10 ಸೆಂಟಿಮೀಟರ್ ಉಳ್ಳ ಒಂದು 10, 8, 9, 6 ಎಷ್ಟಾದರೂ ತೊಗೊಳ್ಬೋದು. ಗೊತ್ತಾಯ್ತಾ? ಈಗ ನಾನೀಗ 10 ಸೆಂಟಿಮೀಟರ್ ತೊಗೊಂಡಿದ್ದೀನಿ, ನೀವು ಸಹ ತೊಗೊಳ್ಳಿ. 10 ಸೆಂಟಿಮೀಟರ್ ಒಂದು ರೇಖಾಖಂಡವನ್ನು ತೊಗೊಂಡಿದ್ದೀವಿ. ಆ ರೇಖಾಖಂಡಕ್ಕೆ ಎ ಬಿ ಅಂತ ಹೆಸರು ಕೊಡಿ. ಏನಂತ ಕೊಡಿ? ಎ ಬಿ ಅಂತ ಹೇಳಿ ಹೆಸರು ಕೊಡಿ. ಓಕೆ. ಅದಾದಮೇಲೆ ಕೈವಾರ ತೊಗೊಳ್ಳಿ. ಕೈವಾರ ತೊಗೊಂಡ್ರೆ ಫಸ್ಟ್ ನೀವು ಗಮನಿಸಬೇಕಾದಂಥ ವಿಷಯ ಏನಂದರೆ, ಎ ಬಿ ಎಷ್ಟು ಸೆಂಟಿಮೀಟ್ರ್ ಇದೆ? ಎ ಬಿ ಎಷ್ಟು ಸೆಂಟಿಮೀಟ್ರ್ ಇದೆ? 10 ಸೆಂಟಿಮೀಟ್ರ್ ಇದೆ. ಕರೆಕ್ಟಾ? 10 ಸೆಂಟಿಮೀಟ್ರ್ ಇದ್ಮೇಲೆ ಕೈವಾರದ ಸಹಾಯದಲ್ಲಿ ಎ ಕೇಂದ್ರವಾಗಿಟ್ಕೊಂಡು ಅರ್ಧಕ್ಕಿಂತ ಜಾಸ್ತಿ, ನೋಡಿ ಅರ್ಧಕ್ಕಿಂತ ಜಾಸ್ತಿ ಇದೆ. ಇದು ಅರ್ಧ ಅಂದರೆ 5 ಸೆಂಟಿಮೀಟ್ರ್. ಅರ್ಧಕ್ಕಿಂತ ಜಾಸ್ತಿ 6 ತೊಗೊಳ್ಳಿ, 7 ತೊಗೊಳ್ಳಿ, 8 ತೊಗೊಳ್ಳಿ, ಎಷ್ಟಾರು ತೊಗೊಳ್ಬೋದು. ನೋಡಿ ನಾನು ಅಳತೆ ಮಾಡಿಲ್ಲ, ಒಟ್ಟು ಅರ್ಧಕ್ಕಿಂತ ಏನು ಮಾಡಿದ್ದೀನಿ? ಜಾಸ್ತಿ ತೊಗೊಂಡಿದ್ದೀನಿ. ತಗೊಂಡು ಎ ಕೇಂದ್ರವಾಗಿಟ್ಕೊಂಡು ಎರಡೂ ಬದಿಯಲ್ಲಿ, ಅಂದರೆ ರೇಖಾಖಂಡದ ಎರಡೂ ಬದಿಯಲ್ಲಿ ಕಂಸವನ್ನು ಎಳಿಬೇಕು. ಅದೇ ಅಳತೆಯನ್ನು ಬದಲಾವಣೆ ಮಾಡದೇನೆ ಬಿ ಕೇಂದ್ರವಾಗಿಟ್ಕೊಂಡು ಇನ್ನೊಂದು ಕಂಸವನ್ನು ಎರಡೂ ಕಡೆ ಎಳಿಬೇಕು. ಅರ್ಥ? ಈಗ ಎ ಕೇಂದ್ರವಾಗಿ ಇಟ್ಕೊಂಡು ಒಂದು ಕಂಸ ಎಳಿಬೇಕು, ಅದೇ ರೀತಿ ಬಿ ಕೇಂದ್ರವಾಗಿ ಒಂದು ಕಂಸವನ್ನು ಎಳಿಬೇಕು. ಅವೆರಡು ಕಂಸಗಳು ಅರ್ಧಿಸುತ್ತವೆ. ಏನು ಮಾಡ್ತವೆ? ಅರ್ಧಿಸುತ್ತವೆ. ಆಗ ಆ ಅರ್ಧಿಸುವ ಕಂಸಗಳಿಗೆ ಒಂದು ಸರಳ ರೇಖೆಯನ್ನು ಎಳಿಬೇಕು. ಏನು ಎಳಿಬೇಕು? ಸರಳ ರೇಖೆಯನ್ನು ಎಳಿಬೇಕು. ಅದಕ್ಕೆ ಬೇಕಾದ ಹೆಸರು ಕೊಡಿ ಸಿ ಮತ್ತು ಡಿ. ಈ ಸರಳ ರೇಖೆಯೇ ಲಂಬಾರ್ಧಕ. ಅದು ಸುಲಭ ಇಲ್ವಾ? ಇಷ್ಟೇ, ಮುಗೀತು. ಸಿ ಡಿಯನ್ನು ನಾವೇನಂತ ಕರಿತೀವಿ? ಲಂಬಾರ್ಧಕ ರೇಖೆ ಅಂತ ಹೇಳಿ ಕರಿತೇವೆ. ನೋಡಿ ಎಷ್ಟು ಸುಲಭ ಇದೆ, ಹೌದಾ? ಓಕೆ, ಭಾಳ ಸುಲಭ. ನೋಡಿ, ಫಸ್ಟು ಒಂದು ರೇಖಾಖಂಡವನ್ನು ಹೇಳ್ಕೊಳ್ಬೇಕು. ಎಷ್ಟಾರು ಅಳತೆ ಇರಲಿ, ಕೈವಾರದಿಂದ ಅರ್ಧಕ್ಕಿಂತ ಜಾಸ್ತಿ ತಗೊಂಡು ಎ ಕೇಂದ್ರವಾಗಿ ಒಂದು ಕಂಸ ಎಳಿಬೇಕು. ಎರಡೂ ಕಡೆನೂ ಬಿ ಕೇಂದ್ರವಾಗಿ ಇಟ್ಕೊಂಡು ಅದೇ ಅಳತೆ ಇಟ್ಕೊಂಡು ಅದನ್ನು ಸೇರಿಸಿದರೆ ಲಂಬಾರ್ಧಕ ಆಯಿತು. ಹೇಳಿದ್ವಿ. ಈ ಲಂಬಾರ್ಧಕ ಎಳೆದಿರೋದು ನಾವು ಮಾಡಿದಂತಹ ರಚನೆ ತಪ್ಪೋ ಸರಿನೋ ಅಂತ ತಿಳ್ಕೊಳ್ಬೇಕಾದ್ರೆ ನೀವೇನೇ ಈಗ ಈ ದತ್ತರೇಖಾಖಂಡವನ್ನು ಛೇದಿಸಿದೆಯಲ್ಲ, ಅದಕ್ಕೆ ಓ ಅಂತ ಹೆಸರು ಕೊಡಿ. ಏನಂತ ಕೊಡಿ? ಓ ಅಂತ ಹೆಸರು ಕೊಡಿ. ಈಗ ನೀವು ಮಾಡಿದ ರಚನೆ ಲಂಬಾರ್ಧಕ ರಚಿಸಿದಿರಲ್ಲ, ತಪ್ಪು ಅಥವಾ ಸರಿ ಅಂತ ತಿಳ್ಕೊಳ್ಬೇಕಾದ್ರೆ, ಅರ್ಥ ಆಯ್ತಾ ಹೇಳಿದ್ದು? ಎ ಓ ಅಳೆಯಿರಿ. ನಾನು ಹೇಳಲ್ಲ, ಏನು ಮಾಡಬೇಕು? ಫಸ್ಟು ಎ ಓ ಅಳೆಯಿರಿ, ನೆಕ್ಸ್ಟು ಓ ಬಿ ಅಳೆಯಿರಿ. ಅಳದ್ರ? ಲಂಬಾರ್ಧಕ ನೋಡಿ, ಅರ್ಧಕ, ಅರ್ಧ ಕರೆಕ್ಟಾಗಿ ಅರ್ಧ ಬರಬೇಕು. ಅರ್ಧ ಅಂದರೆ 10 ಸೆಂಟಿಮೀಟ್ರ್ ಹೇಳ್ತಿದ್ದೀವಿ, ಅದರ ಅರ್ಧ ಎಷ್ಟು? 5 ಸೆಂಟಿಮೀಟ್ರ್. ನೋಡಿ, ಕರೆಕ್ಟಾಗಿ ನೀವು ಮಾಡಿದ ಲೆಕ್ಕ ಎ ಓ 5 ಸೆಂಟಿಮೀಟ್ರ್ ಇದ್ದು ಓ ಬಿ 5 ಸೆಂಟಿಮೀಟ್ರ್ ಇದ್ದರೆ ನೀವು ಮಾಡಿದ ರಚನೆ 100ಕ್ಕೆ 100 ಸರಿ. ಅರ್ಥ ಆಯ್ತಾ? ನೀವು ಮಾಡಿದ ಲೆಕ್ಕ ಸರಿ ಅಥವಾ ತಪ್ಪು ಅಂತ ಹೇಳಿ ತಿಳ್ಕೊಳ್ಬೋದು. ತಿಳ್ಕೊಂಡ್ರಿ ಅಲ್ವಾ?
ಎಲ್ರಿಗೂ 5 ಸೆಂಟಿಮೀಟ್ರ್ ಬಂದಿದೆಯಾ? ಹತ್ರ ಅರ್ಧ 5 ಇರಬೇಕು, ಎ ಒ ಅಥವಾ ಬಿ ಒ. ಇದು ಲಂಬಾರ್ಧಕ ಹರಿಸ್ತದ. ಹಾಗೆ ನೀವು ಪ್ರಾಕ್ಟೀಸಿಗೋಸ್ಕರ ಬೇರೆ ಬೇರೆ ಲೆಕ್ಕಗಳನ್ನು ಮಾಡಬೇಕು. ಅರ್ಥ ಆಯ್ತಲ್ಲ? ಈಗ 6ನೇ ತರಗತಿಯಲ್ಲಿ ಏನು ಓದಿದ್ದೀರ, ಮೂರನೇ ಮೂಲಭೂತ ರಚನೆ. ಈಗ ಎರಡಾಯಿತು, ಒಂದು ಕೋನಾರ್ಧಕ ರಚನೆ, ಇನ್ನೊಂದು ಲಂಬಾರ್ಧಕ ರಚನೆ, ಮೂರನೇದು ವಿವಿಧ ಕೋನಗಳನ್ನು ರಚಿಸುವುದು. ದತ್ತ ಕಿರಣದ ಆರಂಭಿಕ ಬಿಂದುವಿನಲ್ಲಿ ನೋಡಿ, ದತ್ತ ಕಿರಣದ ಆರಂಭಿಕ ಬಿಂದುವಿನಲ್ಲಿ ಎಷ್ಟು ಡಿಗ್ರಿ? 60 ಡಿಗ್ರಿನೋ, 30 ಡಿಗ್ರಿನೋ, 90 ಡಿಗ್ರಿನೋ, ಎಷ್ಟು ಪ್ರೆಷರ್? ಈಗ ಫಸ್ಟಿಗೆ 60 ಡಿಗ್ರಿ ರಚಿಸುವುದು. 60 ಡಿಗ್ರಿ ಕೋನವನ್ನು ರಚಿಸುವುದು. ಅರ್ಥ ಆಯ್ತಾ? ಈಗ ಇದು ಮೂರನೇದು, ಎರಡಾಯಿತು. ಮೂರನೇದು ಒಂದು ದತ್ತ ಕಿರಣ ಕೊಟ್ಟಿರ್ತಾರೆ, ರೇಖೆ ಕೊಟ್ಟಿರ್ತಾರೆ, ಅದರ ಆರಂಭ ಬಿಂದು, ಉದಾಹರಣೆಗೆ ಆರಂಭ ಬಿಂದು ಎ ಅಂತ ತಗೊಂಡ್ರೆ ಅದಕ್ಕೆ ಏನು ಮಾಡಬೇಕು? ಅದರಲ್ಲಿ 60 ಡಿಗ್ರಿ ಕೋನವನ್ನು ರಚಿಸಬೇಕು. ಈಗ ನೀವು ಬರ್ಕೊಂಡ್ರೆ ಲೆಕ್ಕ ಸರಿ. ಎಷ್ಟು ಡಿಗ್ರಿ ಕೋನ ರಚಿಸಬೇಕು? 60 ಡಿಗ್ರಿ. 60 ಡಿಗ್ರಿ ಆದಮೇಲೆ ನೀವು 30 ಡಿಗ್ರಿ ರಚಿಸ್ಬೋದು, 90 ಡಿಗ್ರಿ ರಚಿಸ್ಬೋದು, ಹಾಗೆಯೇ 120 ರಚಿಸ್ಬೋದು, 45 ಡಿಗ್ರಿ ರಚಿಸ್ಬೋದು. ಹಾಗೆ ಅರ್ಥ ಆಯ್ತಾ? ಈಗಾಗಲೇ 30 ಡಿಗ್ರಿ ನಾವು ರಚನೆ ಮಾಡೋದನ್ನು ತಿಳ್ಕೊಂಡಿದ್ದೀವಿ, ಈಗಾಗಲೇ ತೋರಿಸ್ದೆ ಕೋನಾರ್ಧಕ ರಚನೆ ಮಾಡೋದ್ರಲ್ಲಿ. ಈಗ 60 ಡಿಗ್ರಿ ಹೇಗೆ ರಚನೆ ಮಾಡೋದು ನೋಡೋಣ. ಕೋನಮಾಪಕ ಅದ ಕೈವಾರ ಮತ್ತು ಸ್ಕೇಲ್ ಒಂದು ರೇಖೆಯನ್ನು ಹೇಳಿರಿ. ಫಸ್ಟ್ ಎಷ್ಟು ಸೆಂಟಿಮೀಟ್ರ್ ಅವರ ಇರಲಿ, ಅದೇನಿಲ್ಲ, ಅಳತೆ ಇಲ್ಲ. ಒಂದು ರೇಖೆಯನ್ನೇ ಹೇಳಿದ್ದೀವಿ, ಕಿರಣವನ್ನು. ಓಕೆ, ಅದಕ್ಕೆ ಹೆಸರು ಕೊಡೋಣ ಎ ಬಿ. ಎ ಏನೀಗ ಆರಂಭಿಕ ಬಿಂದು. ಎ ಏನು ಆರಂಭಿಕ ಬಿಂದು. ಈಗ ನೀವು ಮಾಡಬೇಕಾಗಿರೋದು ಮತ್ತೆ ಪುನಃ ಕೈವಾರ ತಗೊಳ್ಳಿ. ನೋಡಿ, ಇಲ್ಲಿ ಕೋನಮಾಪಕ ಉಪಯೋಗಿಸಿ 60 ಡಿಗ್ರಿ ಗುರುತು ಮಾಡೋದು ಭಾಳ ಸುಲಭ. ಕೋನಮಾಪಕ ಇಲ್ಲದೇನೆ ನಾವು ವಿವಿಧ ಕೋನಗಳನ್ನು ರಚನೆ ಮಾಡೋದನ್ನು ನೀವು ಆಲ್ರೆಡಿ ಈಗ 6ನೇ ತರಗತಿಯಲ್ಲಿ ಕಲಿತಿದ್ದೀರಾ. ಆದರೆ ಪುನಃ ಅದನ್ನು ಇಲ್ಲಿ ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಇಟ್ಟಿದ್ದಾರೆ. ಈಗ ನೀವು ಏನು ಮಾಡ್ತೀರಿ? ಕಲಿಬೇಕು, ನೆನಪು ಮಾಡ್ಕೊಳ್ಬೇಕು. ಕಲ್ತಿದ್ದೀರಾ, ಆದರೆ ಈಗಾಗಲೇ 3 ವರ್ಷ ಆಗಿದೆ, ಆದ್ದರಿಂದ ನೀವು ಮರ್ತು ಹೋಗಿದೆ. ಓಕೆ, ಕೋನಮಾಪಕ ತೊಗೊಂಡ್ರಾ? ಈಗ ನೀವು ಎ ಬಿ ಕಿರಣವನ್ನು ಈಗ ಆಲ್ರೆಡಿ ಎಳೆದಿದ್ದೀರ ಅಲ್ವಾ? ಈಗ ನೀವು ಒಂದು ನಿರ್ದಿಷ್ಟ ಅಳತೆಯನ್ನು ಎ ಕೇಂದ್ರವಾಗಿ ಇಟ್ಕೊಂಡು ಕಿರಣದ ಮೇಲೆ ಅರ್ಥ ಆಯ್ತಾ? ಒಂದು ಕಂಸವನ್ನು ಹೇಳಿರಿ, ಚಿಕ್ಕದಾಗಿ ಹೇಳಿರಿ. ಹೇಳಿದ್ರಲ್ಲ, ಅದು ಎಲ್ಲಿ ಅರ್ಧಿಸತ್ತೆ ಅದನ್ನು ಕೇಂದ್ರವಾಗಿ ಇಟ್ಕೊಂಡು ಒಂದು ಕಂಸವನ್ನು ಎಳೆಯಿರಿ. ಅದೇ ರೀತಿ ಎ ಕೇಂದ್ರವಾಗಿ ಇಟ್ಕೊಂಡು ಒಂದು ಕಂಸವನ್ನು ಎಳೆಯಿರಿ. ಅವೆರಡು ಛೇದಿಸ್ತವೆ. ಅವೆರಡು ಏನಾಗ್ತವೆ? ಛೇದಿಸ್ತವೆ. ಈಗ ಅದಕ್ಕೆ ಹೆಸರು ಕೊಡಿ. ಅದರ ಮೂಲಕ ಹಾದು ಹೋಗುವಂತೆ ಒಂದು ರೇಖೆಯನ್ನು ಎಳೆಯಿರಿ. ಅದಕ್ಕೆ ಸಿ ಅಂತ ಹೆಸರು ಕೊಡಿ. ಈಗ ಕೋನ ಬಿ ಎ ಸಿ ಉಂಟಾಯಿತು. ಕೋನ ಬಿ ಎ ಸಿಯನ್ನು ಅಳತೆ ಮಾಡಿದ್ರೆ ನಿಮಗೆ
ಎಷ್ಟು ಡಿಗ್ರಿ ಬರುತ್ತೆ? 60 ಡಿಗ್ರಿ ಬರುತ್ತೆ. ಬರಲೇಬೇಕು. ಬರದೇ ಇದ್ದರೆ ನೀವು ಮಾಡಿರೋ ರಚನೆ ತಪ್ಪು. ಅರ್ಥ ಆಯ್ತಾ ಈಗ ಹೇಳಿದ್ದು? ನೀವು ಮಾಡಿರೋ ರಚನೆ ಏನು ತಪ್ಪು. ನೋಡಿ, ಅಳತೆ ಮಾಡಿ, ಕೋನ ಮಾಪಕ ತಾಳಿ, ಕ್ವಿಕ್ ಅಳತೆ ಮಾಡ್ತಾ ಇದ್ದೀರಾ? ಈ ಕೋನ ಎಷ್ಟು ಬಂತು? 60 ಡಿಗ್ರಿ ಬಂತು. ಇದನ್ನು ಆಧಾರವಾಗಿ ಇಟ್ಕೊಂಡು ನೆನ್ಪಿಟ್ಕೊಳ್ರಿ, ಇದನ್ನು ಅಳಿಸ್ಬಾರ್ದು. ಈಗ ಇದನ್ನು ಆಧಾರವಾಗಿಟ್ಕೊಂಡು ನೀವೇನು ಮಾಡಬೇಕು ಅಂದರೆ 30 ಡಿಗ್ರಿ ಇಲ್ಲಿಂದ ಇಲ್ಲಿಗೆ ಮತ್ತೆ ಪುನಃ ಒಂದು ಕಂಸ ಎಳೆಯೋದು, ಇದನ್ನು ಸೇರಿಸಿದ್ರೆ ಇದು ಎಷ್ಟು ಡಿಗ್ರಿ ಇರುತ್ತೆ? 30 ಡಿಗ್ರಿ ಇರುತ್ತೆ. ನೆಕ್ಸ್ಟ್ ಈ 30 ಡಿಗ್ರಿಯನ್ನು ಇಲ್ಲಿಂದ ಇಲ್ಲಿಗಿರೋ ದೂರ ತಗೊಂಡು ಮತ್ತೆ ಪುನಃ ಇದು ಮಾಡಿದರೆ ಇದು 15 ಡಿಗ್ರಿ ಇರುತ್ತೆ. ಇವೆರಡರ ಅಂತರವನ್ನು ಕಂಸ ಎಳೆದು ಇದನ್ನು ಸೇರಿಸಿದ್ರೆ ಎಷ್ಟು ಡಿಗ್ರಿ ಇರುತ್ತೆ? 45 ಡಿಗ್ರಿ ಇರುತ್ತೆ. ಈಗ ಪುನಃ ಇಲ್ಲಿ 30 ತಗೊಂಡಿದ್ದೀರಾ, ಕರೆಕ್ಟಾ? ಇಲ್ಲಿ 60. ಇಲ್ಲಿಂದ ಇಲ್ಲಿಗೆ ಮತ್ತೊಂದು ಕಂಸ ಹಿಂಗೆ ಹೇಳಿದ್ರೆ 60 30 ಇದೆಷ್ಟಾಗತ್ತೆ? 90 ಡಿಗ್ರಿ ಆಗುತ್ತೆ. ಹೀಗೆ ನೀವು ಬೇರೆ ಬೇರೆ ಡಿಗ್ರಿ ಅಳತೆಯನ್ನು ನಾವು ರಚನೆ ಮಾಡಬಹುದು. ಅರ್ಥ ಆಯ್ತಾ ಈಗ? ಇದು ಭಾಳ ಇಂಪಾರ್ಟೆಂಟು, ಮರಿಬಾರದು. ಈಗ ನಾನು ನಿಮಗೆ ಒಂದೇ ರಚನೆಯಲ್ಲಿ ಅಥವಾ ಒಂದೇ ಆಕೃತಿ ಚಿತ್ರದಲ್ಲಿ ಬೇರೆ ಬೇರೆ ಕೋನಗಳನ್ನು, ಬೇರೆ ಬೇರೆ ಕೋನಗಳ ಅಳತೆಗಳನ್ನು ರಚಿಸೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಆದರೆ ನೀವು ಮನೆಯಲ್ಲಿ ಏನು ಮಾಡಬೇಕು? ನೀವು ಮನೆಯಲ್ಲಿ 60 ಡಿಗ್ರಿಗೆ ಬೇರೆ ಒಂದು ರಚನೆ ಮಾಡಬೇಕು, 30ಕ್ಕೆ ಒಂದು ಬೇರೆ ಮಾಡಬೇಕು, 45 ಹೀಗೆ ದತ್ತಕಿರಣದ ಆರಂಭಿಕ ಬಿಂದುವಿನಲ್ಲಿ 30 ಡಿಗ್ರಿ ರಚಿಸುವುದು ಕೋನವನ್ನು, 90 ಡಿಗ್ರಿ ಕೋನವನ್ನು ರಚಿಸುವುದು, 120 ಡಿಗ್ರಿ ಕೋನವನ್ನು ರಚಿಸುವುದು ಅಂತ ಹೇಳಿ ಸಪ್ರೇಟ್ ಲೆಕ್ಕಗಳನ್ನು ಏನು ಮಾಡಿಕೊಂಡು ಬರಬೇಕು ನಾಳೆ. ಅರ್ಥ ಆಯ್ತಾ? ಸರಿ, ಇನ್ನು ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಅಂದರೆ 4ನೇದು. ಈಗ 3 ಆಯಿತು. ಮೂಲಭೂತ ರಚನೆಯಲ್ಲಿ 3 ಆಯಿತು. ಒಂದು ಕೋನಾರ್ಧಕ, ಲಂಬಾರ್ಧಕ ಕೋನಗಳನ್ನು ರಚಿಸುವುದಾಯಿತು. ಈಗ 4ನೇ ಅಂಶ. 4ನೇ ಅಂಶ ಏನು ಅಂದರೆ ವಿವಿಧ ತ್ರಿಭುಜಗಳನ್ನು ರಚಿಸುವುದು. ವಿವಿಧ ತ್ರಿಭುಜಗಳನ್ನು ರಚಿಸುವುದು. ತ್ರಿಭುಜ ತಿಳ್ಕೊಳ್ಳೋಣ ಈ ಅಧ್ಯಾಯದಲ್ಲಿ. ಈಗ ಒಂದು ತ್ರಿಭುಜದ ಪಾದ ನೋಡಿ, ಪಾದ ಕೊಟ್ಟಿರ್ತಾರೆ, ಆಮೇಲೆ ಪಾದ ಕೋನ ಕೊಟ್ಟಿರ್ತಾರೆ, ಮತ್ತು ಉಳಿದೆರಡು ಬಾಹುಗಳ ಮೊತ್ತ ಕೊಟ್ಟಿರ್ತಾರೆ. ಉಳಿದೆರಡು ಬಾಹುಗಳ ಮೊತ್ತ ಕೊಟ್ಟಿರ್ತಾರೆ ನೋಡಿ. ಒಂದು ಪಾದ ಕೊಟ್ಟಿರ್ತಾರೆ, ಪಾದದ ಅಳತೆ, ಆಮೇಲೆ ಪಾದ ಕೋನವನ್ನು ಕೊಟ್ಟಿರ್ತಾರೆ, ಹಾಗೆಯೇ ಉಳಿದೆರಡು ಬಾಹುಗಳ ಪಾದಗಳ ಮೊತ್ತ ಕೊಟ್ಟಿರ್ತಾರೆ. ಅಂದರೆ ಎರಡು ಸೇರಿ ಎಷ್ಟು ಸೆಂಟಿಮೀಟ್ರ್ ಇರುತ್ತೆ ಅಂತ ಹೇಳಿ ಅಳತೆ ಕೊಟ್ಟಿರ್ತಾರೆ. ನಾವು ಅದರ ಸಹಾಯದಿಂದ ಏನು ಮಾಡಬೇಕು? ಒಂದು ತ್ರಿಭುಜವನ್ನು ರಚನೆ ಮಾಡಬೇಕು. ಅರ್ಥ ಆಯ್ತಾ ಈಗ ಹೇಳಿದ್ದು? ಅದೇ ರೀತಿ ಇನ್ನೊಂದು ಲೆಕ್ಕ ಬರುತ್ತೆ. ಪಾದ ಕೊಟ್ಟಿರ್ತಾರೆ, ಪಾದ ಕೋನ ಕೊಟ್ಟಿರ್ತಾರೆ, ಎರಡು ಬಾಹುಗಳ ವ್ಯತ್ಯಾಸ ಕೊಟ್ಟಿರ್ತಾರೆ, ಕಳೆಯೋದು ಕೊಟ್ಟಿರ್ತಾರೆ. ಆವಾಗ ಯಾವ ರೀತಿ ರಚನೆ ಮಾಡೋದು ಅಂತ ಹೇಳಿ ನೀವು ತಿಳ್ಕೊಳ್ಬೇಕು. ಈಗ ಮೊತ್ತದ್ದು ನೋಡೋಣ. ಮೊತ್ತ ಅಂದರೆ ಉದಾಹರಣೆಗೆ ಪಾದ BCಯನ್ನು ಎಳೆಯಿರಿ ಅಂತ ಇದೆ.
ಪಾದ ಬಿ ಸಿಯನ್ನು ಅಳೆಯಿರಿ. ಈಗ ನೋಡಿ, ಪಾದ ಬಿ ಸಿ ಅಳತೆ ಕೊಟ್ಟಿಲ್ಲ. ಎಷ್ಟಾದರೂ ಸೆಂಟಿಮೀಟರ್ ಇದೆ? ಒಂದು ಅಳತೆ ಹೇಳ್ಕೊಳ್ರಿ. ಇದಕ್ಕೆ ಪಾದ ಬಿ ಸಿ ಅಂತ ಇರಲಿ. ಆಯಿತಾ? ನೆಕ್ಸ್ಟು ಕೋನ ಎಕ್ಸ್ ಬಿಯನ್ನು ಎಳೆಯಿರಿ. ಬಿ ಬಿಂದುವಿನಲ್ಲಿ ದತ್ತ ಕೋನಕ್ಕೆ ಸಮನಾಗಿ. ಒಂದು ದತ್ತ 60 ಡಿಗ್ರಿ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳೋಣ, ಅಥವಾ 80 ಡಿಗ್ರಿ ಕೊಟ್ಟಿರ್ತಾರೆ, 70 ಡಿಗ್ರಿ ಕೊಟ್ಟಿರ್ತಾರೆ. ಇದಕ್ಕೆ ಒಂದು 70 ಡಿಗ್ರಿ ಎಳೆಯೋಣ. ಅರ್ಥ ಆಯ್ತಾ? ಎಳೆದಾದ್ಮೇಲೆ ಇದನ್ನು ಸೇರಿಸೋಣ. ಇದಕ್ಕೆ ಎ ಅಂತ ಹೆಸರು ಕೊಡೋಣ. ಎ ಬಿ ಎ ಸಿಯನ್ನು ಸೇರಿಸೋಣ. ಎ ಸಿಯನ್ನು ಸೇರಿಸೋಣ. ಈಗ ಎ ಸಿ ಬೇಡ ಇದೆ, ಇದಕ್ಕೆ ಡಿ ಅಂತ ಹೆಸರು ಕೊಡೋಣ. ನಮಗೆ ತ್ರಿಭುಜ ಎ ಬಿ ಸಿ ಬೇಕು. ಏನು ಬೇಕು? ತ್ರಿಭುಜ ಎ ಬಿ ಸಿ ಬೇಕು. ಈಗ ನೋಡಿ, ಇದು ಕೊಟ್ಟಿರ್ತಾರೆ. ಉದಾಹರಣೆಗೆ ಇದು ಎಷ್ಟು 6 ಸೆಂಟಿಮೀಟರ್ ಅಂತ ತಿಳ್ಕೊಳ್ಳಿ. ಈಗ ಎ ಬಿಂದು ಗುರುತು ಮಾಡಿ ತ್ರಿಭುಜ ಬಿ ಸಿ ಡಿಯಲ್ಲಿ ಎ ಬಿಂದುವನ್ನು ಗುರುತು ಮಾಡಿ ಎ ಸಿಯನ್ನು ಸೇರಿಸಿದಾಗ ನಮಗೆ ಬೇಕಾದಂತಹ ತ್ರಿಭುಜ ಎ ಬಿ ಸಿ ದೊರಕುತ್ತದೆ. ಅರ್ಥ ಆಯ್ತಾ? ಈಗ ಬಿ ಎಕ್ಸ್ ಕಿರಣದ ಮೇಲೆ ಎ ಬಿ ಪ್ಲಸ್ ಎ ಸಿ ಸಮವಾಗುವಂತೆ ಬಿ ಡಿ ರೇಖಾಖಂಡವನ್ನು ರಚಿಸಿ. ನೋಡಿ, ಬಿ ಎಕ್ಸ್ ಕಿರಣದ ಮೇಲೆ ಇದು ಎಕ್ಸ್ ಇರಲಿ, ಇದೇನಿದು ಎಕ್ಸ್ ಇರಲಿ. ಈಗ ಬಿ ಎಕ್ಸ್ ಕಿರಣದ ಮೇಲೆ ಎ ಬಿ ಪ್ಲಸ್ ಎ ಸಿ ಸಮವಾಗುವಂತೆ ಬಿ ಡಿ ರೇಖಾಖಂಡವನ್ನು ರಚಿಸಿ. ಈಗ ಇದು ಎಷ್ಟಿದೆ ನೋಡ್ಕೊಳ್ಬೇಕು. ಇದು ಎಷ್ಟು ಡಿಗ್ರಿ ಇದೆ ಅಂತ, ಅಲ್ಲ ಎಷ್ಟು ಅಳತೆ ಇದೆ ಅಂತ. ಆಯಿತಾ? ಇದನ್ನು ಹೇಳಿದ್ಮೇಲೆ ಡಿ ಸಿ ಸೇರಿಸಿದ ಮೇಲೆ ಕೋನ ಬಿ ಡಿ ಸಿಗೆ ಸಮವಿರುವಂತೆ ಕೋನ ಬಿ ಡಿ ಸಿಗೆ ಸಮ ಇರುವಂತೆ ಡಿ ಸಿ ವೈ ಕೋನ ಡಿ ಸಿ ವೈ ಎಳೆಯಿರಿ. ಸಿ ವೈ ಸೇರಿಸಿದ ರೇಖೆಯು ಬಿ ಎಕ್ಸ್ ಅನ್ನು ಎ ಬಿಂದುವಿನಲ್ಲಿ ಛೇದಿಸಲಿ. ಈಗ ಇದನ್ನು ಇಲ್ಲಿಂದ ತಗೊಂಡು ಸಿ ವೈ ರೇಖೆ ಇಲ್ಲಿಗೆ ಎಳೆಯಬೇಕು. ಈ ಕೋನಕ್ಕೆ ಇದು ಸಮ ಆಗಿರಬೇಕು. ಇದನ್ನು ಎ ಬಿಂದು ಅಂತ ತಗೊಂಡ್ರೆ ಅವಾಗ ಎ ಬಿ ಸಿ ತ್ರಿಭುಜ ಉಂಟಾಗುತ್ತೆ. ನಮಗೆ ಬೇಕಾದಂಥ ತ್ರಿಭುಜ ಎ ಬಿ ಸಿ. ಅದೇ ರೀತಿ ಇನ್ನೊಂದು ಲೆಕ್ಕ ಮಾಡೋಣ. ಒಂದು ತ್ರಿಭುಜದ ಪಾದ ಕೊಟ್ಟಿರ್ತಾರೆ, ನೆನಪಿಟ್ಕೊಟ್ರೆ ಆಗಲೇ ಹೇಳಿದ್ನಲ್ಲ, ಪಾದ ಕೊಟ್ಟಿರ್ತಾರೆ, ಪಾದ ಕೋನ ಕೊಟ್ಟಿರ್ತಾರೆ, ಎರಡು ಬಾಹುಗಳ ವ್ಯತ್ಯಾಸ ಕೊಟ್ಟಿರ್ತಾರೆ, ಎರಡು ಬಾಹುಗಳ ವ್ಯತ್ಯಾಸವನ್ನು ಕೊಟ್ಟಿರ್ತಾರೆ. ಆವಾಗ ಒಂದು ತ್ರಿಭುಜವನ್ನು ರಚಿಸಬೇಕು. ಅರ್ಥ ಆಯ್ತಾ ಹೇಳಿದ್ದು? ಅದೇ ರೀತಿ ಮೂರನೇದು, ತ್ರಿಭುಜದ ಸುತ್ತಳತೆ ಕೊಟ್ಟಿರ್ತಾರೆ, ಮೂರು ಬಾಹುಗಳ ಅಳತೆಯನ್ನು ಕೊಟ್ಟಿರ್ತಾರೆ, ಆಮೇಲೆ ಎರಡು ಪಾದಗಳನ್ನು ಕೊಟ್ಟಿರ್ತಾರೆ. ಆವಾಗ ತ್ರಿಭುಜವನ್ನು ರಚಿಸಬೇಕು. ಹೀಗೆ ವಿವಿಧ ರೀತಿಯ
ತ್ರಿಭುಜವನ್ನು ರಚಿಸೋದು. ಇಲ್ಲಿ ಈ ಅಧ್ಯಾಯ ಮುಗಿಯುತ್ತೆ. ಇಷ್ಟೇ ಸಣ್ಣ ಅಧ್ಯಾಯ ಅರ್ಥ ಆಯ್ತಾ ಹೇಳಿದ್ದು? ಈಗ ಮೊದಲನೇದಾಗಿ ಪಾದಕೋನ 2 ಬಾಹುಗಳ ಮೊತ್ತ ಕೊಟ್ಟಾಗ ಇದು ಮಾಡಿದ್ವಿ. ಅದೇ ರೀತಿ ಎರಡನೇದು ಪಾದಕೋನ 2 ಬಾಹುಗಳ ವ್ಯತ್ಯಾಸ ಕೊಟ್ಟಾಗ. ಅರ್ಥ ಆಯ್ತಾ? ನೆಕ್ಸ್ಟು ತ್ರಿಭುಜದ ಸುತ್ತಳತೆ ಅಂದರೆ 3 ಬಾಹುಗಳ ಅಳತೆ ಕೊಟ್ಟಿರ್ತಾರೆ. ಆಮೇಲೆ ಪಾದಕೋನಗಳನ್ನು ಕೊಟ್ಟಿರ್ತಾರೆ. ಈಗ ಪಾದಕೋನಗಳನ್ನು ಕೊಟ್ಟಾಗ ಮತ್ತೆ ಪುನಃ ಏನು ಮಾಡಬೇಕು? ತ್ರಿಭುಜವನ್ನು ರಚಿಸಬೇಕು. 3 ರೀತಿಯಲ್ಲಿ, ಒಂದು ಮೊತ್ತ, ಒಂದು ವ್ಯತ್ಯಾಸ, ನೆಕ್ಸ್ಟು ಸುತ್ತಳತೆ. ಈ ರೀತಿ 3 ಥರದ ತ್ರಿಭುಜಗಳನ್ನು ನಾವು ರಚಿಸ್ಬೋದು. ಆದರೆ 8 ಮತ್ತು 7, 6ನೇ ತರಗತಿಯಲ್ಲಿ ತ್ರಿಭುಜಗಳ ರಚನೆ ಬೇರೆ. ಈ ರೀತಿ ಅಲ್ಲ. 3 ಬಾಹು ಕೊಡ್ತಿದ್ರು, ಅಥವಾ 2 ಬಾಹು 1 ಕೋನ ಕೊಡ್ತಿದ್ರು, 1 ಬಾಹು 2 ಕೋನ ಕೊಡ್ತಿದ್ರು. ಅದು ಭಾಳ ಸುಲಭ. ಆ ರೀತಿ ಅಲ್ಲ. ಈ ರಚನೆಯ ಕ್ರಮವೇ ಬೇರೆ ರೀತಿ ಆಗಿರುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ನಿಮಗೆ 2 ಅಭ್ಯಾಸಗಳಿದ್ದಾವೆ ಇದರಲ್ಲಿ. ಅರ್ಥ ಆಯ್ತಾ? ಒಂದು ತ್ರಿಭುಜಗಳನ್ನು ರಚನೆ ಮಾಡೋದು. ಅಭ್ಯಾಸದಲ್ಲಿರೋವೆಲ್ಲ ಅಳತೆ ಅವರೇ ಕೊಟ್ಟಿದ್ದಾರೆ. ಇನ್ನೊಂದು ಕೋನಗಳನ್ನು ಅರ್ಧಿಸುವುದು. ನೋಡಿ, ನಿಮಗೆ 2 ಅಭ್ಯಾಸಗಳಿದ್ದಾವೆ. ಒಂದನೇ ಅಭ್ಯಾಸದಲ್ಲಿ ಎರಡು ರೀತಿಯ ಅಭ್ಯಾಸಗಳಿದ್ದಾವೆ. 2 ಅಭ್ಯಾಸಗಳಿದ್ದಾವೆ. 6.1ರಲ್ಲಿ ಕೋನಗಳನ್ನು ರಚಿಸುವಂತಹ ವಿವಿಧ ಲೆಕ್ಕಗಳಿದ್ದಾವೆ. 60 ಡಿಗ್ರಿ, 90 ಡಿಗ್ರಿ, ಹೀಗೆ. 2ನೇ ಅಭ್ಯಾಸದಲ್ಲಿ ವಿವಿಧ ರೀತಿಯ 3 ರೀತಿಯ ತ್ರಿಭುಜಗಳನ್ನು ರಚಿಸಲಿಕ್ಕೆ ನಾನು ಈಗ ತೋರಿಸ್ಕೊಟ್ಟಿದ್ದೀನಿ. ಆ 3 ರೀತಿಯ ತ್ರಿಭುಜಗಳನ್ನು ರಚಿಸುವಂತಹ ಬೇರೆ ಬೇರೆ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಇವನ್ನ ಎಲ್ಲವನ್ನು ಮಾಡ್ಕೊಂಡು ಬರ್ರಿ. ಮುಂದಿನ ಅಧ್ಯಾಯ ನಿಮಗೆ ಭಾಗ 1ರಲ್ಲಿ ಕೊನೆಯ ಅಧ್ಯಾಯ. ನೆನಪಿಟ್ಕೊಳ್ರಿ. ಈಗ ಭಾಗ 1ರಲ್ಲಿ 1, 2, 3, 4, 5, 6 ಆಯಿತು. 6ನೇದು ರಚನೆಗಳು. 7ನೇದು ಭಾಗ 1ರಲ್ಲಿ ಕೊನೆಯ ಅಧ್ಯಾಯ ಚತುರ್ಭುಜಗಳನ್ನು ಮುಂದಿನ ಕ್ಲಾಸಲ್ಲಿ ಮಾಡ್ತೇನೆ.